ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೆದರ್ ನೋಡ್ತಾ ಇರ್ಬೋದು ನೀವು. ಇದು ಬೆಂಗಳೂರ ಊಟಿನ ಅನ್ನೋಷ್ಟು ಫುಲ್ ಚಳಿ. ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗಿದೆ. 9 ಗಂಟೆ ಆದ್ರೂ ನೋಡ್ತಾ ಇರ್ಬೋದು ನೀವು ವೆದರ್ ಹೇಗಿದೆ ಅಂತ. ಯಾವಾಗ ಮಳೆ ಬರುತ್ತೆ, ಯಾವಾಗ ಈ ಥರ ಆಗುತ್ತೆ ಏನೂ ಗೊತ್ತಾಗ್ತಿಲ್ಲ. ಬಟ್ ವೆದರ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫಾರೆಸ್ಟ್ ಅಲ್ವಾ, ಸೊ ನೋಡಿ ಹಿಂಗೆ ಕಾಣಿಸ್ತದೆ ವ್ಯೂ ಅಂತ. ಸೊ ಪ್ರಣವ್ನ ಡ್ರಾಪ್ ಮಾಡೋಕ್ಕೆ ಅಂತ ಬಂದಿದ್ವಿ. ಹಾಗೆ ತುಂಬ ಚಳಿ ಇತ್ತಲ್ಲ, ಇಲ್ಲಿ ಟೀ ಬೇರೆ ಮಾರ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಮಕ್ಕಳನ್ನ ಡ್ರಾಪ್ ಮಾಡಿ ಬಂದು ಇಲ್ಲಿ ಟೀ ಕುಡಿತಾಯಿದ್ರು. ಹಾಗಾಗಿ ನಾವು ಕೂಡ ನಾನು ಟೀ ಕಾಫಿ ಏನೂ ಕುಡಿಯೋದಿಲ್ಲ, ಹಸ್ಬೆಂಡ್ ನಾನು ಕುಡಿತೀನಿ ಅಂತ ಅಂದರು. ಸರಿ ಅಂತ ನಿಂತ್ಕೊಂಡು ಕುಡಿತಾ ಇದ್ದಾರೆ. ಅಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಈ ಥರ ಇದೆಯಲ್ಲ, ಅಲ್ಲೇ ಟೀ ಮಾರ್ತಾಯಿದ್ದು. ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲೇ ತಿಂತಾ ಇದ್ವಲ್ಲ ರಸಗುಲ್ಲ, ಅದನ್ನು ನೋಡಿದೆ. ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡು ನಿಂತ್ಕೊಂಡಿದ್ದೆ. ಸ್ವಲ್ಪ ಟೀ ಕುಡಿ ಅಂತ ಅಂದರು. ನಾನು ಅಡಿಕ್ಷನ್ ಥರ ಏನೂ ಇಲ್ಲ, ಯಾವಾಗಾದರೂ ಸುಮ್ಮನೆ 1-2 ಸಿಪ್ ಕುಡಿತೀನಿ ಅಷ್ಟೇ. ಅದಾದಮೇಲೆ ನನಗೆ ಭಾಗ್ಯವ್ರ ಮನೇಲಿ ಏನೋ ಒಂದು ಶೂಟ್ ಮಾಡ್ಕೊಳ್ಳೋಕ್ಕಿತ್ತು. ಅದೇನಂತ ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಅದೇ ಟೈಮ್ಗೆ ಭಾಗ್ಯವ್ರ ಅಮ್ಮ ಉಪ್ಪಿಟ್ಟು ಮಾಡ್ತಾಯಿದ್ರು. ಅದರಲ್ಲೂ ಅವರೆಕಾಳು ಉಪ್ಪಿಟ್ಟು. ಈ ವೆದರ್ಗೆ ಹೆಂಗಿರುತ್ತೆ ಅಲ್ವಾ, ಸೂಪರಾಗಿರುತ್ತೆ. ಎಣ್ಣೆ ಹಾಕ್ತೀರಾ ಹಂಗೆ ಡ್ರೈ ಆಗಿ ಹೋಗಿರೋದಲ್ಲ, ಹೇಳಿ ಅದು ಟಿಪ್ಸು. ಎಣ್ಣೆ ಹಾಕಲ್ವ ಆಂಟಿ ನೀವು? ಎಣ್ಣೆ ಹಾಕ್ಬಿಟ್ರೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಗಂಟಾಗುತ್ತೆ. ಅದಕ್ಕೆ ಎಣ್ಣೆ ಹಾಕ್ತಂಗೆ ಹುರಿದ್ರೆ ಗಂಟಾಗಲ್ವಾ? ಚೆನ್ನಾಗಾಗುತ್ತೆ. ಓಕೆ. ಸೊ ಉಪ್ಪಿಟ್ಟಿಗೆ ಯೂಶ್ವಲಿ ಎಣ್ಣೆ ಹಾಕಿ ಹುರಿತೀವಲ್ವ ರವೆನ ಇವರು ಎಣ್ಣೆ ಹಾಕಿ ಹುರಿದ್ರೆ ಅದು ಹಾಕಬೇಕಾದ್ರೆ ಗಂಟಾಗುತ್ತೆ, ಆಯಿಲಿ ಇದ್ದರೆ. ಸೊ ಅದಕ್ಕಂತ ನಾನು ಎಣ್ಣೆ ಹಾಕಿ ಹುರಿಯಲ್ಲ ಅಂತ ಹೇಳಿದರು. ಅದು ಹೇಳಿದ್ನಲ್ಲ, ಒಬ್ರೊಬ್ರು ಕೈ ರುಚಿ ಒಂದೊಂದು ಥರ ಒಂದೊಂದು ಟಿಪ್ಸ್ ಇರುತ್ತೆ ಅಂತ. ಸೊ ಈ ಟಿಪ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಡೆಫಿನೆಟಾಗಿ ಚೆನ್ನಾಗಾಗುತ್ತೆ. ಈಗ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಇದು ಬಂದ್ಬಿಟ್ಟು ಭಾಗ್ಯವ್ರ ಅಮ್ಮ ಉಪಯೋಗಿಸ್ತಾ ಇದ್ದಿದ್ದಂಥ ನೀರಿಂದು ಹಂಡೆ ಅಂತೆ. ಇವಾಗ ಭಾಗ್ಯವ್ರು ಅದನ್ನು ಹಂಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ 35-40 ವರ್ಷದ ಹಳೇದಿದು. ತಟ್ಟೆ ಆಗಿರ್ಬೋದು, ಮೇಲೆ ಮುಚ್ಚೋದು, ಅದರಲ್ಲೇ ನೀರು ಹಿಡ್ಕೊಂಡು ಕುಡಿತಾರೆ ಅವರು. ಸೊ ಇವಾಗ ಇದನ್ನೇನಾರ ತೊಗೊಳಕ್ಕೆ ಹೋದರೆ ಪ್ರೈಸು ಅಮ್ಮ ಎಷ್ಟಿರ್ಬೋದಲ್ವ. ಸೊ ಅದಾದಮೇಲೆ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಹಾಕೋತಾ ಇದ್ದಾರೆ. ಸೊ ಇದೆಲ್ಲ ಫ್ರೈ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಅವರೆಕಾಳು, ಬೀನ್ಸು, ಕ್ಯಾರೆಟು ಇದನ್ನೆಲ್ಲ ಒಂದು ಕಡೆ ಬೇಯಿಸಿ ಇಟ್ಕೊಂಡಿದ್ದಾರೆ ಫಸ್ಟಿಗೆ. ಸೊ ಉಪ್ಪಿಟ್ಟು ಬೇಗ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಅದಾದಮೇಲೆ ಇಲ್ಲಿ ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವನ್ನ ಉದ್ದುದಕ್ಕೆ ಹೆಚ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಣ್ಣಕ್ಕೆ ಹೆಚ್ಕೊಂಡಿಲ್ಲ, ಉದ್ದುದಕ್ಕೆ ಹೆಚ್ಕೊಂಡು ತೆಳ್ಳಗೆ ಅದನ್ನು ಹಾಕ್ಕೊಂಡಿದ್ದಾರೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ, ಸರಿಯಾದ ವಿಧಾನದಲ್ಲಿ ಮಾಡಿದರೆ. ಸೊ ಅದಕ್ಕೆ ಇವಾಗ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕೋತಾ ಇದ್ದಾರೆ. ನನಗೆ ಯೂಶಲಿ ಸಣ್ಣ ರವೆ ಅಥವಾ ಬೆಂಗಳೂರು ರವೆ ಏನು ಹೇಳ್ತಾರೆ, ವೈಟ್ ರವೆ ಬರುತ್ತಲ್ಲ, ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಹೋಟೆಲಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ, ಬಟ್ ನನಗೆ ಮನೆಯಲ್ಲೂ ನಾನು ಮಾಡೋಲ್ಲ. ತೀರಾ ಕಡಿಮೆ ನಾನು ದಪ್ಪ ರವೆ ಬರುತ್ತಲ್ಲ ಅದನ್ನೇ ಮಾಡೋದು ನಾನು. ಸುಮ್ಮನೆ ನಾವು ಮಾತಾಡಿಕೊಂಡು ಇದು ಮಾಡ್ತಾಯಿದ್ವಿ ನೋಡಿ. ಭಾಗ್ಯವರ ಸೆರಾಮಿಕ್ ಕಲೆಕ್ಷನ್ಸ್ ಇದೆಲ್ಲ.
ಸೊ ಚೆನ್ನಾಗಿದೆ ಅವರು ಕಿಚನ್ದು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದಾರೆ ವೆಯ್ಟ್ ಲಾಸ್ಗೆ. ಇಬ್ಬರು ಜೊತೆಗೆ ಹೋಗ್ತೀವಲ್ಲ, ಜ್ಯೂಸ್ ಮಾಡಿದಾಗೆಲ್ಲ ನನಗೂ ಕೊಡ್ತಾ ಇರ್ತಾರೆ. ವೆಯ್ಟ್ ಲಾಸ್ ತುಂಬಾ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ ಯಾವಾಗಾರ ಡೀಟೇಲ್ಡ್ ಆಗಿ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಅದು ಮಾಡೋದು ಅಂತ. ಹಾಗೆ ಹೇಳ್ತೀನಿ ನೋಡಿ. ಇವಾಗ ನೆಲ್ಲಿಕಾಯಿ, ನಿಂಬೆಹಣ್ಣು, ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಕೂಡ ಹಾಕೋತಾ ಇದ್ದಾರೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವೀಗ. ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಸೊ ಕೆಟಲಲ್ಲಿ ಆಲ್ರೆಡಿ ಬಿಸಿನೀರನ್ನ ಬಿಸಿ ಮಾಡಿಕೊಂಡು 1 ಲೋಟ ರವೆಗೆ 3 ಲೋಟ ಅಷ್ಟು ಅವರು ನೀರು ಹಾಕೋತಾ ಇದ್ದಾರೆ. ಯೂಶಲಿ 1 ಲೋಟಕ್ಕೆ 2 ಲೋಟ ಹಾಕ್ಕೊತೀವಲ್ವ, ಇದು ಸೇಮ್ ಪಕ್ಕ ಹೋಟೆಲಲ್ಲೆಲ್ಲ ಹೇಗೆ ಮಾಡ್ತಾರಲ್ಲ ಅದೇ ಥರ ಬಂದಿತ್ತು. ಸೊ ಅವರ ಅಳತೆ ಹೀಗೆ. ಸೊ ತುಂಬಾ ಚೆನ್ನಾಗಾಗಿತ್ತು. ಇಲ್ಲಿ ಜ್ಯೂಸ್ ಕೂಡ ರೆಡಿಯಾಗಿದೆ. ಸ್ವಲ್ಪ ಅದನ್ನು ಸೋಸ್ಕೊಂಡು ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋತಾರೆ. ಇವಾಗ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಮತ್ತು ಶುಗರ್ ಪೇಷಂಟ್ಸ್ ಏನಾದರೂ ಇದ್ದರೆ, ಶುಗರು, BP ಮತ್ತು ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅನ್ನೋ ಉದ್ದೇಶ ಇದ್ದರೆ, ಕಣ್ಣಿಗೆ ಅಂತ ಇದ್ದರೆ ನೆಲ್ಲಿಕಾಯಿ ಜ್ಯೂಸ್ ತುಂಬಾ ಒಳ್ಳೆಯದು. ಯಾವುದೇ ರೀತಿಯಾದ ನಿಮಗೆ ಕುಡಿಯೋಕ್ಕೆ ಆಗಲ್ಲ ಅನ್ನೋ ಥರ ಇರೋದಿಲ್ಲ. ಜೀರಿಗೆ ಇರುತ್ತೆ, ಶುಂಠಿ ಇರುತ್ತೆ, ನಿಂಬೆಹಣ್ಣು ಇರುತ್ತೆ, ಪುದೀನ ಇರುತ್ತೆ. ಸೊ ಎಲ್ಲದೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಪ್ಲಸ್ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ವೆಯ್ಟ್ ಲಾಸ್ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ನೋಡಿ, ಇವಾಗ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಗಂಟಾಗಬಾರ್ದು ಅಂದ್ಬಿಟ್ಟು ಚೆನ್ನಾಗಿ ಅದನ್ನು ಕೈಯಾಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಈ ಥರ ಉಪ್ಪಿಟ್ಟು ಮಾಡಿದರೆ ಡೆಫಿನೆಟಾಗಿ ಇಷ್ಟ ಇಲ್ಲ ಅನ್ನೋರು ತಿಂತಾರೆ. ಸೇಮ್ ಪಕ್ಕ ಹೋಟೆಲಲ್ಲಿರುತ್ತಲ್ಲ ಅದೇ ಥರ ಆಗಿತ್ತು. ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾ ಇದ್ದಾರೆ, ಹಸಿ ಕೊಬ್ಬರಿ ಏನು ಹೇಳ್ತೀವಿ ಅದನ್ನು ಹಾಕ್ಕೋತಾ ಇದ್ದಾರೆ. ನೋಡಿ ನೀರಿನ ಪ್ರಮಾಣ ಎಷ್ಟಿದೆ ಅಂತ, ಫುಲ್ ಲಿಕ್ವಿಡಿ ಥರ ಇದೆ ನೋಡಿ. ಈ ಥರ ಇದೆ. ಹಾಯ್ ಮಾಡಿಲಿ, ಹಾಯ್ ಹಾಯ್. ಸೊ ಅವ್ರು ಉಪ್ಪಿಟ್ಟು ರೆಡಿ ಮಾಡಿ ತಂದು ಕೊಡೋಕ್ಕೂ ಹೊರ್ಗಡೆ ನೋಡ್ತಾ ಇದ್ದೀರಲ್ಲ, ಕ್ಲೈಮೇಟ್ ಹಂಗಿದ್ದು ಒಂದೇ ಸತಿ ಮಳೆ ಶುರುವಾಗೋಯ್ತು. ಹೊರಗಡೆ ಮಳೆ, ಒಳಗಡೆ ಕುತ್ಕೊಂಡು ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತೀರಾ. ನೀವು ಕೂಡ ಒಂದ್ಸತಿ ಟ್ರೈ ಮಾಡ್ತೀರಾ ಅಲ್ವಾ? ನಾನು ಬಂದಿದ್ದು ಕೆಲಸಕ್ಕೆ ಬರೋಣ. ಇವಾಗ ಮಳೆ ನೋಡಿದ್ದಾಯಿತು, ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ತಿಂದಾಯಿತು. ಆಲ್ರೆಡಿ ನಂದು ತಿಂಡಿ ಆಗಿತ್ತು. ಇಲ್ಲ ತಿನ್ನಿ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿದರು ಅಂತ ತಿಂದೆ. ಸೊ ಅದಾದಮೇಲೆ ಇವಾಗ ನಾನು ಏನು ಬಂದಿದ್ದೋ ಆ ವಿಷಯಕ್ಕೆ ಬರ್ತೀನಿ. ಅದೇ ಟೈಮ್ಗೆ ಕೂಡ ಪೂಜೆ ಮಾಡ್ತಾಯಿದ್ರು. ಸೊ ಒಳ್ಳೆ ಟೈಮ್ ಅಂತ ಅಂದ್ಕೊತೀನಿ. ಸೊ ನಾನು ಈ ಪೇಂಟಿಂಗ್ ತೋರಿಸೋ ಉದ್ದೇಶದಿಂದ ನಾನು ಇವತ್ತು ಇವ್ರ ಮನೆಗೆ ಬಂದಿದ್ದೆ. ಇದು ಬಂದು ವೆಂಕಟೇಶ್ವರ ಸ್ವಾಮಿ ಪೇಂಟಿಂಗ್. ಈ ಪೇಂಟಿಂಗ್ ಗೊತ್ತಿರುತ್ತೆ ಅನಿಸುತ್ತೆ, ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ಒಂದು ಇನ್ಫಾರ್ಮೇಷನ್ ಅಷ್ಟೇ. ತಾಂಜೋರ್ ಪೇಂಟಿಂಗ್ ಅಂತ ಹೇಳ್ತಾರೆ. ಇದು ಅದೇನಿದೆ ಗೋಲ್ಡ್ ಶೀಟಲ್ಲಿ ಮಾಡುವಂಥದ್ದು. ಅದರಲ್ಲೇ ಮೈಸೂರು ಪೇಂಟಿಂಗ್ ಮತ್ತು ತಾಂಜೋರ್ ಪೇಂಟಿಂಗ್ ಈ ಥರ ಹೆಸರುಗಳಿಂದ ಕರೀತಾರೆ.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹೆಂಗಿತ್ತು ಆಂಟಿ ಮಾಡಿದ್ದ ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ಅಂತ. ಸೊ ಆ್ಯಕ್ಚುಲಿ ಅದು ಪ್ಲ್ಯಾನೇ ಇರಲಿಲ್ಲ. ಬೆಳಗ್ಗೆನೇ ಪೂರಿ ಮಾಡಿಬಿಟ್ಟಿದ್ದೆ, ಪ್ರಣವ್ ತಿನ್ಕೊಂಡು ಹೋದ. ಸೊ ಅವ್ರ ಮನೆಗೆ ಸುಮ್ಮನೆ ಹಿಂಗೆ ಸ್ಕೂಲಿಂದ ಅವ್ನಿಗೆ ಬಿಟ್ಟು ಬಂದಮೇಲೆ ಸುಮ್ಮನೆ ಭಾಗ್ಯವ್ರನ್ನ ಪಾಪುನ ಮಾತಾಡ್ಸ್ಕೊಂಬರಕ್ಕೆ ಒಂದ್ಸತಿ ಹೋಗ್ತಾ ಇರ್ತೀನಿ ಯಾವಾಗಾದ್ರೂ. ಸೊ ಅವಾಗ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ಸೊ ನಿಮಗೆ ಗೊತ್ತಲ್ಲ, ನಾವು ಏನೇ ಮಾಡಿದ್ರು ತಾಯಿಯಂದ್ರು ಮಾಡೋ ರುಚಿನೇ ಬೇರೆ. ಸೊ ಆಚೆ ಬೇರೆ ಚೆನ್ನಾಗೆ ವೆದರ್ ನೋಡಿರ್ಬೋದು ನೀವು. ಮಳೆ ಚೆನ್ನಾಗಿ ಜಿಟಿ ಜಿಟಿ ಬರ್ತಾ ಇದೆ, ಮಂಜು ಬಿದ್ದಿದೆ ಎಲ್ಲ ಕಡೆ. ಈ ವೆದರ್ಗೆ ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಉಪ್ಪಿಟ್ಟು ಇಷ್ಟ ಆಗದಿರೋರಿಗೆ ಇದೇನೋ ಅಷ್ಟೊಂದು ಅನ್ಸಲ್ವೇನೋ, ಬಟ್ ಸಖತ್ತಾಗಿತ್ತು. ಉಪ್ಪಿಟ್ಟು ಇಷ್ಟ ಆಗಲ್ಲ ಅನ್ನೋರಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಉಪ್ಪಿಟ್ಟು ಮಾಡಿದರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದಾದಮೇಲೆ ತುಂಬ ದಿನದಿಂದ ಒಂದು ಎಲ್ಲರಿಗೂ ಪ್ರತಿಯೊಂದು ಹೆಂಗಸರಿಗೆ ಅಥವಾ ಹೆಣ್ಮಗಳಿಗೆ ವುಮನ್ಗೆ ಯೂಸ್ ಆಗೋವಂಥದ್ದು. ಯೂಶಲಿ ನಾವು ಮಾತಾಡ್ಕೊತಾನೆ ಇರ್ತೀವಿ, ಸೀರೆ ತೊಗೋಬೋದು, ಬಟ್ಟೆ ತೊಗೋಬೋದು, ಬ್ಲೌಸ್ ಸ್ಟಿಚಿಂಗಿಗೆ ದುಡ್ಡು ಹೊಂದ್ಸೋಕ್ಕಾಗಲ್ಲ ಅಂತ ಯೂಶಲಿ ಮಾತಾಡ್ತಾ ಇರ್ತೀವಿ ಅಲ್ವಾ. ಸೊ ಅದಕ್ಕೆ ಒಂದು ಅದೇ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸೋದು, ಅಂದರೆ ಸ್ಟಿಚಿಂಗ್ ಅಂದರೆ ಲೈಕ್ ವರ್ಕ್ ಮಾಡಿಸೋದು ಅಂತ ಹೇಳ್ಬೋದು. ವರ್ಕ್ ಮಾಡಿಸೋದು ಅದೆಲ್ಲ ಕಾಮನ್ನು. ಬಟ್ ಇವಾಗ ಟ್ರೆಂಡಲ್ಲಿ ಒಂದು ಡಿಸೈನ್ ಇದೆ. ಸೊ ಅದನ್ನು ನಾವು ಸ್ವಲ್ಪ ಪೇಂಟಿಂಗ್ ಗೊತ್ತಿದ್ರೆ ಸಾಕು, ನಾವೇ ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಸಿಂಪಲಾಗಿ ಒಂದೇ ಒಂದು ಲೈನ್ ಡಿಸೈನ್ ಹಾಕಿಪ್ಪ ಅಂತಂದರೆ ಯೂಶಲಿ ಅವರು ಚಾರ್ಜ್ ಮಾಡೋದು 1000 ಮೇಲೇನೆ, 1000+, 1200, 2000, 7000, 10,000 ತನಕನೂ ನಾವು ಡಿಸೈನ್ಸ್ನ ನೋಡ್ತಾ ಹೋಗ್ತೀವಿ ಅಲ್ವಾ. ಸೊ ಆ ಥರ ಡಿಸೈನ್ ನೋಡಿ ಬೇಜಾರಾಗಿರೋರಿಗೆ, ಏನಾದ್ರು ಒಂದು ಚೇಂಜಸ್ ಬೇಕು ಅನ್ನೋರಿಗೆ ನೀವು ಆಚೆ ಕೂಡ ಮಾಡಿಸ್ಕೋಬೋದು, ಇಲ್ಲ ನಮ್ಮ ಮನೆಯಲ್ಲೇ ಮಾಡ್ತೀನಿ ಅನ್ನೋರಿಗೆ ಇದು ಟಿಪ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆರಾಮಾಗಿ ಇದೊಂದು ಬಜೆಟ್ ಫ್ರೆಂಡ್ಲಿ ಮತ್ತು ಫುಲ್ ರಿಚ್ ಲುಕ್ಕು ಕೊಡುವಂಥದ್ದು ಇದು. ನಾನು ಅದಕ್ಕೆ ವಿಡಿಯೋದಲ್ಲಿ ತಾಂಜೋರ್ನ ಹೆಂಗೂ ನಂಗೆ ಅದೊಂದು ತುಂಬ ದಿನದಿಂದ ಇಷ್ಟ ಆಯಿತು. ತಾಂಜೋರ್ ಪೇಂಟಿಂಗ್ ಅಂತಂದ ತಕ್ಷಣ ಕೆಲವರಿಗೆ ಗೊತ್ತಾಗ್ದಲೇ ಇರ್ಬೋದು, ಅದಕ್ಕೋಸ್ಕರ ನಾನು ಅವ್ರದ್ದು ದೇವ್ರ ಮನೆದನ್ನ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರೋದು. ಅದೇ ತಾಂಜೋರ್ ಪೇಂಟಿಂಗ್ ಅಂತ ಹೇಳ್ತಾರೆ. ತುಂಬಾ ಇತಿಹಾಸ ಇದೆ, ಅದು ತುಂಬಾ ಬೆಲೆ ಇದೆ. ಬೆಲೆ ಅಂದರೆ ಇನ್ ದ ಸೆನ್ಸ್ ಲೈಕ್ ಅದಕ್ಕೆ ವಸ್ತುಗೂ ಬೆಲೆ ಇದೆ, ಮತ್ತು ಅದು ಏನು ಹೇಳ್ತಾರೆ, ದುಡ್ಡಿನ ಬೆಲೆ ನಾನು ಹೇಳ್ತಾ ಇಲ್ಲ, ಲೈಕ್ ಪೇಂಟಿಂಗಿಗೆ ತುಂಬ ವ್ಯಾಲ್ಯೂ ಇದೆ ಅಂತ. ಸೊ ಅದಕ್ಕೆ ನಾನು ಆ ಪೇಂಟಿಂಗ್ನ ತುಂಬ ದಿವಸದಿಂದ ತೋರಿಸ್ಬೇಕು ಅಂತ ಇತ್ತು. ಪ್ಲಸ್ ಅದೊಂದು ರೆಸಿಪಿ ಕೂಡ ಆ್ಯಡ್ ಆಯಿತು ಅಂತ ಹೇಳ್ಬೋದು. ನನಗೂ ಸ್ವಲ್ಪ ಪೇಂಟಿಂಗ್ ಟಚ್ ಎಲ್ಲ ಇದೆ, ನಾನು ಕೂಡ ಒಂದು ಪೇಂಟಿಂಗ್ ಮಾಡಿದ್ದೀನಿ, ಮುಂಚೆಯಿಂದನೂ ಇದೆ, ಕ್ಲಾಸಸ್ ಕೂಡ ಹೋಗಿದ್ದೀನಿ. ಹಾಗಾಗಿ ನಂಗೆ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಸೊ ತೋರಿಸ್ಬಿಡ್ತೀನಿ. ನಾನಿನ್ನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ಬಂದ್ಬಿಟ್ಟು ತಾಂಜೋರ್ ಪೇಂಟಿಂಗ್ನ ಬ್ಲೌಸ್ ಮೇಲೆ ನಾನು ಮಾಡ್ತಾ ಇದ್ದೀನಿ. ಜಸ್ಟ್ ಇನ್ನು ಒಂದು ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ ಅಷ್ಟೇ. ನಾನು ವಿಡಿಯೋ ಇದನ್ನು ಹತ್ತಿರದಿಂದ ಆಮೇಲೆ ನಿಮಗೆ ಅಟ್ಯಾಚ್ ಮಾಡ್ತೀನಿ, ಓಕೆನಾ. ಎಷ್ಟು ರಿಚ್ ಲುಕ್ಕು ಕೊಡುತ್ತೆ ಅಂದರೆ ನಿಜವಾಗ್ಲೂ ಇದಂದರೆ ಪ್ಲೇನ್ ಬ್ಲೌಸ್ ಮೇಲೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಒಂದು ಸಿಂಗಲ್ ಕೆಳಗಡೆ ಬಾರ್ಡರ್ ಇದೆ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ನೋಡಿ ಅದೇ ಥ್ರೆಡ್ ವರ್ಕು, ಅದೇ ಸೀಕ್ವೆನ್ಸ್ ವರ್ಕು ಮಾಡಿಸಿ ಬೇಜಾರಾಗಿರೋರಿಗೆ ತುಂಬಾ ಇಷ್ಟ ಆಗುತ್ತೆ. ನಿಜತೆ ನಿಮ್ಗೇನಾದರೂ ಇದು ವಿಡಿಯೋ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಮೆಸೇಜ್ ಮಾಡಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ, ಓಕೆನಾ. ಇಲ್ಲ ನಿಮಗೆ ಬೇಡ ಅಂದರೆ ಇಂಟರ್ನೆಟಲ್ಲಿ ಬೇಜಾನ್ ಡಿಸೈನ್ಸ್ ಇದೆ, ನೀವು ಅಲ್ಲೂ ಕೂಡ ನೋಡ್ಕೋಬೋದು. ಇಲ್ಲ ನೀವೇ ಮಾಡಿ ತೋರಿಸಿ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟಾಗಿ ಮಾಡಿ ತೋರಿಸ್ತೀನಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಸ್ಟಿಚ್ ಮಾಡಿಸಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆದರೆ ಒಂದು ಬ್ಲೌಸ್ ಇದೆ, ಅದನ್ನು ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಬೇಸಿಕ್ ಸ್ವಲ್ಪ ಪೇಂಟಿಂಗ್ ಗೊತ್ತಿದ್ರೆ ಸಾಕಾಗುತ್ತೆ ಅಷ್ಟೇ. ಸೊ ಐ ಹೋಪ್ ನಿಮಗೆ ಈ ಪೇಂಟಿಂಗ್ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆ ಈ ವ್ಲಾಗ್ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಈ ಚಿಲ್ಲಿಂಗ್ ವೆದರ್ ನೋಡ್ಬೋದು ನೀವು, ಒಂಥರ ಖುಷಿ ಅನಿಸುತ್ತೆ. ಯಾವುದೋ ಹಿಲ್ ಸ್ಟೇಷನ್ಸಲ್ಲಿ ಇದ್ದೀವೋ ಅಥವಾ ಊಟಿಲಿದ್ದೀವೋ ಅನ್ನೋ ಥರ ಫೀಲಿಂಗು. ಸೊ ಈ ಇನ್ಫಾರ್ಮೇಷನ್ ಮತ್ತು ರೆಸಿಪಿ, ಈ ನೇಚರ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ. ಮತ್ತು ಹೇಳ್ದಂಗೆ ಇದು ಆಚೆ ಎಲ್ಲ ನೀವು ಪೇಂಟಿಂಗ್ ಮಾಡ್ಸೋಕೆ ಹೋದರೆ ಕಡಿಮೆ ಅಂದರೂ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 3000 ಶುರು ಆಗುತ್ತೆ.
ಸೊ ನೀವು ಮನೇಲೇ ಆರಾಮಾಗಿ ಮಾಡ್ಕೋಬೋದು. ನೀವು ಇಲ್ಲ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇದು ಒಂದು ಬಿಸ್ನೆಸ್ ಆಗಿ ನೀವು ಸಣ್ಣದಾಗಿ ಮನೇಲೇ ಆರಾಮಾಗಿ ಬಿಸ್ನೆಸ್ ಆಗಿ ಕೂಡ ಶುರು ಮಾಡ್ಕೋಬೋದು. ನೀವೊಂದು ಬ್ಲೌಸ್ ಮಾಡಿ ಹಾಕ್ಕೊಂಡು ಅದನ್ನೊಂದು 10 ಜನ ಕೇಳ್ತಾರೆ, ಸೊ ಎಲ್ಲಿ ಹಾಗೆ ಅಂತ ಹಂಗೆ ನಿಮ್ಮ ಬಿಸ್ನೆಸ್ ಕೂಡ ಶುರು ಮಾಡಿಬಿಡ್ಬೋದು. ಯೂಶಲಿ ಬಿಸ್ನೆಸ್ ಶುರು ಮಾಡೋಕ್ಕೆ ಯಾವುದೇ ರೀತಿಯಾದ ಪ್ಲಾಟ್ಫಾರ್ಮ್ ಬೇಕು ಅಥವಾ ಒಂದು ಶಾಪೇ ಬೇಕು ಅಂತ ಏನೂ ಇಲ್ಲ ಅಲ್ವಾ. ಹಂಗೆ ನೋಡಿಕೊಂಡ್ರೆ ತುಂಬ ಜನ ಲೇಡೀಸ್ ಇವತ್ತು ಸಾವಿರಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮನೇಲೇ ಕೂತ್ಕೊಂಡು. ಸೊ ಇದು ಕೂಡ ಅಷ್ಟೇ, ಬೇಸಿಕ್ ಪೇಂಟಿಂಗ್ ಗೊತ್ತಿದ್ರೆ ಸಾಕು, ಒಂದಷ್ಟು ಸ್ಕೆಚಸ್ ಬೇಕಾಗುತ್ತೆ ಅಷ್ಟೇ, ಎಲ್ಲ ಇಂಟರ್ನೆಟಲ್ಲೂ ಸಿಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ನಿಮ್ಗೇನಾದರೂ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ನೀವೇ ಇಂಟರ್ನೆಟಲ್ಲೇ ಸರ್ಚ್ ಕೂಡ ಮಾಡ್ಕೋಬೋದು. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಹಾಕ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ, ಓಕೆನಾ? ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ತೆ.